ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಕೇಶವರಾಜ್, ಶ್ರೀ ವೇದಮಾಯ ಆಯುರ್ವೇದ ಆಸ್ಪತ್ರೆ ಮಂಗಳೂರಿನಿಂದ. ಸೆಕೆಯಿಂದಾಗಿ ಆರೋಗ್ಯದ ಮೇಲೆ ಪರಿಣಾಮಗಳನ್ನು ಕಾಣಿಸ್ಕೊಳ್ತಾ ಇದೆ. ಹೊರಗಿನ ಆಹಾರವನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂತ ಹೇಳಿದ್ರೆ ಸೆಕೆಯ ಸಮಯದಲ್ಲಿ ಹೊರಗಡೆ ಕೆಲವೊಂದು ಆಹಾರ ಸೇವನೆ ಮಾಡೋದ್ರಿಂದಾಗಿ ಹೊಟ್ಟೆಗೆ ಸಂಬಂಧಿತ ತೊಂದರೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಗಳಿರ್ತದೆ. ಹಾಲನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಇಡೀ ಮೈಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದಾಗಿ ಪ್ರಿಕ್ಲಿ ಹೀಟಿಂದ ಅಥವಾ ಸೆಕೆ ಬೊಕ್ಕೆಯಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನೀರಿನ ಸೇವನೆ ಜಾಸ್ತಿ ಆಗಿರಲಿ, ಮಜ್ಜಿಗೆ ಸೇವನೆ ಮಾಡಿಕೊಳ್ಳೋದು ಬಹಳ ಉತ್ತಮ, ಎಳನೀರನ್ನು ಸೇವನೆ ಮಾಡಿಕೊಳ್ಳೋದು ಬಹಳ ಉತ್ತಮ, ಹಾಗೂ ವಾಟರ್ಮೆಲನ್ ಅಥವಾ ನಮ್ಮ ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡಿಕೊಳ್ಳೋದು ಕೂಡ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರ್ತದೆ. ಮಿತವಾದ ಆಹಾರ ಸೇವನೆ ಮಾಡಿಕೊಳ್ಳಿ. ನೀರಿನ ಸೇವನೆಯೊಂದಿಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಸೇವನೆ ಮಾಡಿಕೊಳ್ಳೋದು ಕೂಡ ಆರೋಗ್ಯಕ್ಕೆ ಬಹಳ ಉತ್ತಮ. ಅಥವಾ ನೀರಿನೊಂದಿಗೆ ಬಾರ್ಲಿ ನೀರನ್ನು ಸೇವನೆ ಮಾಡಿಕೊಳ್ಳೋದು ಕೂಡ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರ್ತದೆ. ಆದಷ್ಟು ನಿಮ್ಮ ಕೆಲಸಗಳನ್ನು 11:30 12 ಗಂಟೆ ಒಳಗಡೆ ಮುಗಿಸ್ಕೊಳ್ಳಿ. 4 ಗಂಟೆ ನಂತರ ಹೊರಗಡೆ ಹೋಗುವ ಏನಾದರೂ ಕೆಲಸಗಳಿದ್ದರೆ ಅದನ್ನು ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಬಿಸಿಲಿನಿಂದ ಬಿಸಿಲಾಘಾತ ಅಂತ ಹೇಳ್ತೇವೆ, ಅಥವಾ ಸನ್ ಸ್ಟ್ರೋಕನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು. ತಕ್ಷಣಕ್ಕೆ ಮುಖಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕೊಳ್ಳುವಂಥದ್ದು ಬಹಳ ಉತ್ತಮ. ಧನ್ವಂತರ ತೈಲವನ್ನು ತಲೆಗೆ ಹಚ್ಕೊಂಡು ಸ್ನಾನ ಮಾಡೋದಕ್ಕೂ ಕೂಡ ಈ ಸೆಕೆಯಿಂದ ಬರುವಂಥ ತೊಂದರೆಗಳು ಅಥವಾ ಈ ಬಿಸಿಲಾಘಾತವನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಯಾವುದೇ ಡೌಟ್ ಇದ್ದರೆ ಮೊಬೈಲ್ ನಂಬರ್ಗೆ ನಮಗೆ ಕಾಲ್ ಮಾಡಿ. ವಿ ವಿಲ್ ಹೆಲ್ಪ್ ಯು. ಥ್ಯಾಂಕ್ ಯು.